ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂಥ ದೇವರು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 37, 23 ಮತ್ತು 24ನೇ ವಾಕ್ಯ. ಸತ್ಪುರುಷನ ಗತಿಸ್ಥಾಪನೆಯು ಯೆಹೋವನಿಂದಲೇ ಆಗಿದೆ. ಆತನು ಅವನ ಪ್ರವರ್ತನೆಯನ್ನು ಮೆಚ್ಚುತ್ತಾನೆ. ಅವನು ಕೆಳಗೆ ಬಿದ್ದರೂ ಏಳದೆ ಹೋಗುವುದಿಲ್ಲ. ಯೆಹೋವನು ಅವನನ್ನು ಕೈ ಹಿಡಿದು ಉದ್ಧಾರ ಮಾಡುವನು. ದಾವೀದನು ಅನೇಕ ಕೀರ್ತನೆಗಳನ್ನು ಬರೆದಿದ್ದಾನೆ. ಈ ಕೀರ್ತನೆಯಲ್ಲಿ ಸತ್ಪುರುಷನಾದಂತಹ ಒಬ್ಬ ವ್ಯಕ್ತಿಯ ಗತಿ ಏನಾಗ್ತದೆ ಎಂಬುದನ್ನು ದಾವೀದನು ಈ ಒಂದು ಕೀರ್ತನೆಯಲ್ಲಿ ಮಾತಾಡ್ತಾನೆ. ಸತ್ಪುರುಷ ಅಂದರೆ ಒಳ್ಳೆಯ ಪುರುಷ. ಯೇಸುಸ್ವಾಮಿಯ ಬಗ್ಗೆ ಪಿಲಾತನ ಹೆಂಡತಿ ಹೇಳ್ತಾನೆ, ಆ ಸತ್ಪುರುಷನ ಗೊಡವೆಗೆ ನೀನು ಹೋಗಬೇಡ. ಹಾಗಾದರೆ ಸತ್ಪುರುಷ ಅಂದರೆ ಒಳ್ಳೆಯ ವ್ಯಕ್ತಿ, ಯಾರಿಗೂ ದ್ರೋಹ ಮಾಡದೆ, ಯಾರಿಗೂ ಕೆಟ್ಟದ್ದನ್ನು ಮಾಡದೆ, ಯಾರಿಗೂ ವಿರೋಧವಾಗಿ ಕಾರ್ಯ ಮಾಡದೆ ಇರುವಂತಹ ವ್ಯಕ್ತಿಯ ಬಗ್ಗೆ ಇಲ್ಲಿ ಸತ್ಪುರುಷ ಎಂಬ ಪದವನ್ನು ಯೂಸ್ ಮಾಡಿದ್ದಾನೆ. ಆದರೆ ವಾಕ್ಯ ಹೇಳ್ತದೆ, ಅವನ ಗತಿ ಸ್ಥಾಪನೆಯನ್ನು ಯೆಹೋವನೇ ಮಾಡ್ತಾನೆ. ಸತ್ಪುರುಷನನ್ನು ಎಲ್ಲಿಗೆ ಅವನು ಹೋಗಿ ನಿಲ್ಲಬೇಕು, ಹೇಗೆ, ಏನು ಎಲ್ಲವನ್ನ ಫಿಕ್ಸ್ ಮಾಡುವಂಥದ್ದು ಯೆಹೋವನೇ ಆಗಿದ್ದಾನೆ ಎಂಬುದಾಗಿ ವಾಕ್ಯ ಹೇಳ್ತಾರೆ. ಆತನು ಅವನ ಪ್ರವರ್ತನೆಯನ್ನು ಮೆಚ್ಚುತ್ತಾನೆ. ಅವನ ಪ್ರವರ್ತನೆಯನ್ನು ಅಥವಾ ಅವನ ಕಾರ್ಯಗಳನ್ನು, ಅವನು ಮಾಡುವಂತಹ ಕಾರ್ಯಗಳನ್ನು ಯೆಹೋವನು ಮೆಚ್ಚುತ್ತಾನೆ. ಯಾರ ಕಾರ್ಯಗಳನ್ನು ಮೆಚ್ಚುತ್ತಾನೆ? ಸತ್ಪುರುಷನಾದ ವ್ಯಕ್ತಿಯ ಕಾರ್ಯಗಳನ್ನು ದೇವರು ಮೆಚ್ಚುವವನಾಗಿದ್ದಾನೆ. ಆದರೆ ನೆಕ್ಸ್ಟ್ ವಾಕ್ಯ ಏನು ಹೇಳುತ್ತೆ? ಅವನು ಕೆಳಗೆ ಬಿದ್ದರೂ ಏಳದೆ ಹೋಗುವುದಿಲ್ಲ. ಹಾಗಾದರೆ ಸತ್ಪುರುಷನಾದಂತಹ ವ್ಯಕ್ತಿ ಕೆಳಗೆ ಬೀಳ್ತಾನ ಎಂಬ ಒಂದು ಸಂಶಯ ಬರ್ತದೆ. ಯಾಕೆಂದರೆ ಸತ್ಪುರುಷನ ಗತಿಯನ್ನು ತೀರ್ಮಾನ ಮಾಡುವಂತಹ ದೇವರ ಕುರಿತು ನಾವು ಮೇಲಿನ ವಾಕ್ಯದಲ್ಲಿ ನೋಡಿದ್ವಿ. ಅವನ ಪ್ರವರ್ತನೆಯನ್ನು ದೇವರು ಮೆಚ್ಚುತ್ತಾನೆ ಎಂಬುದಾಗಿಯೂ ಸಹ ನೋಡಿದ್ವಿ. ಆದರೆ ನೆಕ್ಸ್ಟ್ ವಾಕ್ಯದಲ್ಲಿ ದಾವೀದನು ಹೇಳ್ತಾನೆ, ಅವನು ಕೆಳಗೆ ಬಿದ್ದರು. ಹಾಗಾದರೆ ಸತ್ಪುರುಷನಾದಂತಹ ವ್ಯಕ್ತಿಯ ಜೀವಿತದಲ್ಲಿ ಬರೀ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ದೇವರಿಗಾಗಿ ಜೀವಿಸ್ತಾ ಇರುವಂತಹ ವ್ಯಕ್ತಿಯ ಜೀವಿತದಲ್ಲಿ ಅದು ಮಾತ್ರವಲ್ಲ, ಒಂದು ವೇಳೆ ವೇದನೆಯ ಅನುಭವಗಳು ಬರಬಹುದು, ನಿರಾಶೆಯ ಅನುಭವಗಳು ಬರಬಹುದು, ದುಃಖದ ಅನುಭವಗಳು ಸಹ ಬರಬಹುದು. ಆದರೆ ದೇವರ ವಾಕ್ಯ ಹೇಳ್ತದೆ, ಆ ಕೆಳಗೆ ಬಿದ್ದರೂ ಸಹ ಏಳದೆ ಹೋಗುವುದಿಲ್ಲ. ಕೆಳಗೆ ಬಿದ್ದರೂ ಸಹ ಅವನು ಒಂದು ವೇಳೆ ಕೆಳಗೆ ಬೀಳುವಂತಹ ವೇದನೆಯ ಇಕ್ಕಟ್ಟಿನ ಸನ್ನಿವೇಶಗಳು ಅವನ ಜೀವಿತದಲ್ಲಿ ಬಂದರೂ ಸಹ ದೇವರ ವಾಕ್ಯ ಹೇಳ್ತದೆ, ದೇವರು ಅವನನ್ನು ಕೈ ಹಿಡಿದು ಉದ್ಧಾರ ಮಾಡುವನು. ದೇವರು ಅವನನ್ನು ಮೇಲೆ ತರುವಂತಹ ದೇವರಾಗಿದ್ದಾನೆ. ಈ ಬೆಳಗಿನ ಸಮಯದಲ್ಲಿ ವಾಕ್ಯವನ್ನು ಕೇಳುವಂತಹ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ವೇದನೆಯ ಅನುಭವಗಳು, ನಿನ್ನ ಜೀವಿತದಲ್ಲಿ ದುಃಖದ ಅನುಭವಗಳು ಬರುವಾಗ ಒಂದು ವೇಳೆ ನಿನಗನ್ನಿಸ್ಬೋದು, ದೇವರೇ, ನಾನಿಷ್ಟೆಲ್ಲ ಒಳ್ಳೆಯವನಾಗಿ ನಿನ್ನ ವಾಕ್ಯಕ್ಕೆ ವಿಧೇಯನಾಗಿ ಜೀವಿಸ್ತಾ ಇದ್ದೆ, ನಿನ್ನ ವಾಕ್ಯಕ್ಕೆ ವಿರುದ್ಧವಾಗಿ ನಾನು ನಡ್ಕೊಂಡಿಲ್ಲ, ನಿನ್ನ ಮಾರ್ಗಗಳನ್ನು ಅನುಸರಿಸಿ ನಾನು ಜೀವಿಸ್ತಾ ಇದ್ದೇನೆ, ನಿನ್ನ ಸತ್ಯ ಮಾರ್ಗಕ್ಕನುಸಾರವಾಗಿ ನಾನು ಮುಂದೆ ಸಾಗ್ತಾ ಇದ್ದೀನಿ. ಆದರೂ ಸಹ ನನಗೆ ಯಾಕೆ ಈ ಕಷ್ಟ, ನನಗೆ ಯಾಕೆ ಈ ವೇದನೆ, ನನಗೆ ಯಾಕೆ ಈ ಸಂಕಟ ಎಂಬುದಾಗಿ ಯೋಚನೆ ಮಾಡಿ ನಿರಾಶೆಯಲ್ಲಿ ಹಾದು ಹೋಗುವಂತಹ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ನಿನ್ನನ್ನು ಮೇಲೆ ತರುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನ್ನನ್ನು ಅದ್ಭುತಕರವಾಗಿ ನಡೆಸುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಅವನು ನಿನ್ನನ್ನು ಮೇಲೆತ್ತುವನಾಗಿದ್ದಾನೆ. ಇಂದು ಕೆಳಗೆ ಬಿದ್ದಂತಹ ಅನುಭವ, ಇಂದು ವೇದನೆ ಅನುಭವ ಆಗಿರಬಹುದು, ನಿನ್ನನ್ನು ಮೇಲೆ ತರುವಂತಹ ಒಬ್ಬ ದೇವರಿದ್ದಾನೆ. ಯೋಬನ ಜೀವಿತದಲ್ಲಿ ಯೋಬನ ಕುರಿತು ಸತ್ಯವೇದ ಹೇಳ್ತವನು ನೀತಿವಂತನಾಗಿದ್ದ, ಯಥಾರ್ಥ ಚಿತ್ತನಾಗಿದ್ದ, ಭಯಭಕ್ತಿಯುಳ್ಳವನಾಗಿದ್ದ, ಕೆಟ್ಟದ್ದನ್ನು ನಿರಾಕರಿಸುತ್ತಾ ಸತ್ಪುರುಷನಾದಂತಹ ವ್ಯಕ್ತಿಯಾಗಿದ್ದ. ಆದರೆ ಸನ್ನಿವೇಶಗಳು ಅವನನ್ನು ಕೆಳಗೆ ಬೀಳಿಸ್ತು. ಎಲ್ಲವೂ ನಷ್ಟವಾಯಿತು, ಎಲ್ಲವನ್ನ ಕಳೆದುಕೊಂಡ. ಒಂದು ವೇಳೆ ಯೋಬನು ತಿಳ್ಕೊಂಡಿರ್ಬೋದು, ನಾನಿಷ್ಟೆಲ್ಲ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ಭಯಭಕ್ತಿಯುಳ್ಳ ವ್ಯಕ್ತಿಯಾಗಿ ನಾನು ದೇವರ ಚಿತ್ತಕ್ಕನುಸಾರವಾಗಿ ಜೀವಿಸಿದ್ರು, ನಾನು ಬಿದ್ದೋಗ್ಬಿಟ್ಟೆ. ಆದರೆ ದೇವರು ಈ ಯೋಬನನ್ನು ಮೇಲೆತ್ತಿದರು. ಈ ದಿವಸಗಳಲ್ಲಿ ನನ್ನ ನಿಮ್ಮ ಜೀವಿತದಲ್ಲೂ ಸಹ ವೇದನೆಗಳಿರಬಹುದು, ನಿರಾಶೆಗಳಿರಬಹುದು, ಕಣ್ಣೀರಿನ ಅನುಭವಗಳಿರಬಹುದು. ಅದರ ಮಧ್ಯದಲ್ಲಿ ನಮ್ಮನ್ನು ಮೇಲೆತ್ತುವಂತಹ ಒಬ್ಬ ದೇವರಿದ್ದಾನೆ. ಅದ್ಭುತ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನಲ್ಲಿ ನಾವು ಆಶ್ರಯಿಸುವಾಗ ನಮ್ಮನ್ನು ಮೇಲೆತ್ತಿ
ನಮ್ಮನ್ನು ಆಶೀರ್ವಿಸುವಂತಹ ಒಬ್ಬ ದೇವರಿದ್ದಾನೆ. 24ನೇ ವಾಕ್ಯ ಹೇಳುತ್ತೆ, ಅವನು ಕೆಳಗೆ ಬಿದ್ದರೂ ಸಹ ಏಳದೆ ಹೋಗುವುದಿಲ್ಲ. ಯಾಕೆ? ದುಷ್ಟನು ಕೆಳಗೆ ಬಿದ್ದರೆ ಮತ್ತೇಳೋದೇ ಇಲ್ಲ, ಹೇಳೋಕ್ಕಾಗೋದೇ ಇಲ್ಲ. ಕಾರಣ ಏನು ಗೊತ್ತಾ? ಅವನನ್ನು ಎತ್ತುವುದಕ್ಕೆ ಯಾರೂ ಇಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ, ನೀತಿವಂತನಾದ ನಿನ್ನ ಜೀವಿತದಲ್ಲಿ ಕಷ್ಟಗಳು, ವೇದನೆಗಳು, ಶೋಧನೆಗಳು ಬಂದರೂ ಸಹ ನಿನ್ನನ್ನು ಮೇಲೆತ್ತುವಂತಹ ಒಬ್ಬ ದೇವರಿದ್ದಾನೆ. ಯೆಹೋವನು ಅವನನ್ನು ಕೈ ಹಿಡಿದು ಉದ್ಧಾರ ಮಾಡ್ತಾನೆ. ಬಿದ್ದಿರುವಂತಹ ಆ ಸ್ಥಳದಿಂದ ಕೈ ಕೊಟ್ಟು ನಿನ್ನನ್ನು ಮೇಲೆತ್ತಿ ಉದ್ಧಾರ ಮಾಡಿ ನಿನ್ನನ್ನು ಆ ಗತಿ ಸ್ಥಾಪನೆ ಮಾಡುವಂತಹ, ನಿನ್ನನ್ನು ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸಬೇಕೋ ಅಲ್ಲಿ ತೆಗೆದುಕೊಂಡು ಹೋಗಿ ನಿಲ್ಲಿಸುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನಲ್ಲಿ ಆಶ್ರಯಿಸಿ ಮುಂದೆ ಸಾಗುವಂತೆ ದೇವರು ಸಹಾಯ ಮಾಡಲಿ. ಕೆಳಗೆ ಬಿದ್ದರೂ ಮೇಲೆತ್ತುವಂತಹ ದೇವರಲ್ಲಿ ಆಶ್ರಯಿಸೋಣ. ಆತನ ಚಿತ್ತಕ್ಕೆ ವಿಧೇಯರಾಗೋಣ. ಕೆಳಬಿದ್ದಾಗ ನಿರಾಶರಾಗದೆ ನಂಬಿಕೆಯಿಂದ ಮುಂದೆ ಸಾಗೋಣ. ಕಣ್ಣುಗಳನ್ನ ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ದಿವಸ ದೇವರೇ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ನಮ್ಮನ್ನೇ ಸಮರ್ಪಿಸ್ತೇವೆ. ನಿನ್ನ ಕೃಪೆ, ಆಶೀರ್ವಾದ, ಸಾನ್ನಿಧ್ಯ ನಮ್ಮೆಲ್ಲರ ಸಂಗಡ ಇದ್ದದಕ್ಕಾಗಿ ಸ್ತೋತ್ರ. ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. ಅಪ್ಪ, ಈ ದಿವಸ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸುವರಾಗಿದ್ದೇವೆ. ನಮ್ಮನ್ನು ಮೇಲೆತ್ತುವಂತಹ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.